ಪಂಜಾಬ್ನಲ್ಲಿ ರಣಭೀಕರ ಮಳೆಗೆ ಜನ ಕಂಗಾಲಾಗಿದ್ದಾರೆ. ನಿರಂತರ ಮಳೆಯಿಂದ ಪಂಜಾಬ್ನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಂಜಾಬ್ನಲ್ಲಿ ರಣಭೀಕರ ಮಳೆಗೆ ಅಲ್ಲಿನ ಜನ ತತ್ತರಿಸಿದ್ದಾರೆ. ನಿರಂತರ ಮಳೆಯಿಂದ ಪಂಜಾಬ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಗುರುದಾಸ್ಪುರದ ಲಾಸಿಯನ್ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಇದೆ. ಪ್ರವಾಹ ಪೀಡಿತ ಭಾಗಗಳಲ್ಲಿ ಈಗ ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆ ಆಗ್ತಿದೆ. ವಾಯುಸೇನೆಯಿಂದ ರಣರೋಚಕ ಕಾರ್ಯಾಚರಣೆ ಆಗ್ತಿದೆ. ಇನ್ನು ಕಾರ್ಯಾಚರಣೆಯಲ್ಲಿ 27 ಜನರನ್ನ ಯಶಸ್ವಿಯಾಗಿ ಸ್ಥಳಾಂತರ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ವಾಯುಸೇನಾ ಹೆಲಿಕಾಪ್ಟರ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ರಣಭೀಕರವಾಗಿ ವರುಣನ ಆರ್ಭಟ ಜೋರಿದೆ. ಮತ್ತೊಂದು ಕಡೆ ಆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಜನ ಭೀತಿಯಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಹೀಗಾಗಿ ಗುರುದಾಸ್ಪುರದ ಲಾಸಿಯನ್ ಪ್ರದೇಶದ ಆ ಸುತ್ತಮುತ್ತ ಭಾಗ ಏನಿದೆಯಲ್ಲ, ಇಲ್ಲಿ ಪ್ರವಾಹ ಪೀಡಿತ ಭಾಗಗಳಲ್ಲಿ ಹೆಲಿಕಾಪ್ಟರ್ ಕಾರ್ಯಾಚರಣೆ ಆಗ್ತಿದೆ. ಅವರನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡುವುದು, ಅಗತ್ಯ ವಸ್ತುಗಳನ್ನ ಕೊಡುವುದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಸಂಪೂರ್ಣವಾಗಿ ನೀರಿನಲ್ಲಿ ತುಂಬ ಹೋಗಿದೆ, ಜಲಾವೃತ ಆಗಿದೆ. ನೀರಿನಲ್ಲಿ ಸಿಲುಕಿದವರು, ಆಪತ್ತಿಗೆ ಒಳಗಾಗಿರೋರನ್ನ ವಾಯುಸೇನೆಯ ಹೆಲಿಕಾಪ್ಟರ್ಗಳು ಸದ್ಯ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಿರೋದು. ಪಂಜಾಬ್ನ ಗುರುದಾಸ್ಪುರದಲ್ಲಿ ನೋಡಿ, ಮಳೆಯ ಅವಾಂತರ ಯಾವ ರೀತಿಯಾಗಿದೆ ನೋಡಿ. ಪ್ರವಾಹ, ಜಾನುವಾರುಗಳು, ಹಸುಗಳು ಎಲ್ಲ ಕೂಡ ನೀರಿನ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಮನೆಗಳೆಲ್ಲ ನಾಶ ಆಗಿದೆ. ಮನೆಯಲ್ಲಿದ್ದಂಥವ್ರು ಎಲ್ಲ ಅನೇಕರು ನಾಪತ್ತೆ ಆಗಿದ್ದಾರೆ. ಅವ್ರನ್ನ ಹುಡುಕುವಂತ ಕೆಲಸ ಆಗ್ತಿದೆ. ನೋಡಿ, ಮನೆಯ ಒಂದು ಶೆಡ್ ರೀತಿಯಾಗಿದೆ, ಕಾಂಪೌಂಡ್ ಮಾಡಿದ್ದಾರೆ. ಬಟ್ ಮಳೆ ಸತತವಾಗಿ ನಿರಂತರವಾಗಿ ಬರ್ತಿರೋದ್ರಿಂದ ಮಳೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇತ್ತ ನೋಡ್ತಾ ಇದೀವಿ ನೋಡಿ, ಆ ಹಸುಗಳು ಹೇಗೆಲ್ಲ ಸಿಲುಕಿದಾವೆ ಅಂತ. ಸ್ವಲ್ಪ ಒಂದಿಷ್ಟು ಅಡಿ ಎತ್ತರ ಬಂತಂದ್ರೆ ಅಲ್ಲಿರುವಂತ ಜಾನುವಾರುಗಳು ಮುಳುಗಿ ಹೋಗ್ಬಿಡ್ತಾವೆ. ರಭಸ ನೋಡಿ, ಗೇಟ್ ಇದ್ರೂ ಕೂಡ ನೀರು ತುಳ್ತಾ ಇದೆ. ಮತ್ತೊಂದ್ ಕಡೆ ಯಾರಿ ನದಿಯಲ್ಲಿ ಅಥವಾ ಪಾತ್ರದಲ್ಲಿ ಸಿಲುಕಿದ್ದಾರೆ ಅವರನ್ನ ರಕ್ಷಣೆ ಕಾರ್ಯಾಚರಣೆ ಮಾಡೋ ಕೆಲಸವನ್ನ ನಿರಂತರವಾಗಿ ಹೆಲಿಕಾಪ್ಟರ್ ಮೂಲಕವಾಗಿ ವಾಯುಸೇನೆ ಮಾಡ್ತಾ ಇದೆ. ಯಾರ್ಯಾರು ಸಿಲುಕಿದ್ರು ಅವ್ರನ್ನ ಸಹಾಯ ಮಾಡೋದು. ನೋಡಿ, ಮೇಕೆಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಮನೆಯ ಪಾತ್ರೆಗಳು, ಮನೆ ಒಳಗಿರ್ಬೇಕಾಗಿರೋದು ಸಂಪೂರ್ಣವಾಗಿ ಒಂದು ಕಡೆ ಜಲವೋ ಜಲ ಅಂತ ಇದ್ರೆ, ಇತ್ತ ಜಾನುವಾರುಗಳು ಆ ಜಲದಲ್ಲಿ ಸಿಲುಕಿ ನಲುಗಿ ಹೋಗ್ತಿದ್ದಾವೆ. ಈ ನಿಟ್ಟಿನಲ್ಲಿ ವಾಯುಸೇನೆ ಅಲ್ಲಿ ಸತತವಾಗಿ ಸ್ಥಳಾಂತರ ಮಾಡುವುದು, ಯಾರ್ಯಾರಿಗೆ ಏನೇನು ರಕ್ಷಣೆಗಳು ಬೇಕು, ಸುರಕ್ಷಿತವಾದಂತಹ ಸ್ಥಳಗಳಿಗೆ ಅವ್ರನ್ನ ಕಳಿಸುವಂತ ಕೆಲಸ ಗಮನಿಸ್ತಾ ಇದೀವಿ ನೋಡಿ ದೃಶ್ಯದಲ್ಲಿ. ಯಾಕಂದ್ರೆ ಕಂಪ್ಲೀಟ್ ಅಲ್ಲಿ ಎಲ್ಲೂ ಓಡಾಡೋದಕ್ಕಾಗ್ತಾ ಇಲ್ಲ, ಯಾರಿಗೂ ಕೂಡ ಹೋಗೋದಕ್ಕಾಗ್ತಿಲ್ಲ. ಈ ನಿಟ್ಟಿನಲ್ಲಿ ವಾಯುಸೇನೆಯ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಿದ್ದಾರೆ.